ಪೂರ್ವಕ್ಕೆ ತಲೆ ಮಾಡಿ ಮಲಗಿದರೆ ಪುರುಷೋತ್ತಮನಾಗಿರುತ್ತಾನೆ, ಪಶ್ಚಿಮಕ್ಕೆ ತಲೆ ಮಾಡಿ ಮಲಗಿದರೆ ಪರಶುರಾಮನಾಗಿ ಹುಟ್ಟುತ್ತಾನೆ, ದಕ್ಷಿಣಕ್ಕೆ ತಲೆ ಮಾಡಿ ಮಲಗಿದರೆ ಧನರಾಜಾಗಿ ಹುಟ್ಟುತ್ತಾನೆ, ಉತ್ತರಕ್ಕೆ ತಲೆ ಮಾಡಿ ಮಲಗಿದರೆ ಉತ್ತರ ಕುಮಾರನಾಗಿ ಹುಟ್ಟುತ್ತಾನೆ. ಎಲ್ಲ ದಿಕ್ಕುಗಳಲ್ಲಿ ತಲೆ ಮಾಡಿ ಮಲಗಿ ಹೋಳಿ ಹುಣ್ಣಿಮೆಯ ದಿನ ಹೋಳಿ ಕಾಮನೆಂದು ಹುಟ್ಟಿ ಬಂದಿದ್ದಾನೆ ಈ ನಾಗರಾಜ. ಕಲಿಯುಗದ ಕಾಮಿನಿ, ಸುರಲೋಕದ ಅಪ್ಸರೆ ಮಂಜುಳ, ಇವಳ ಸೌಂದರ್ಯಕ್ಕೆ ಎಂತ ಗಂಡಸಾದರೂ ಮೋಹಕ್ಕೆ ಒಳಗಾಗಿ ಮಬ್ಬುಗವಿದು ಜೀವನ ಇಡೀ ಅವಳ ದೇಹ ಸುಖಕ್ಕಾಗಿ ಆತೊರೆಯಲೇಬೇಕು. ತಕ್ಕ ಸಮಯ ನೋಡಿ ದಕ್ಕಿಸಿಕೊಳ್ಳಬೇಕೆಂಬ ಛಲ ಬಲ ಬಡವಾಯಿತು. ನನ್ನ ಕೈಗೆ ಸಿಕ್ಕ ಆ ಮಂಜುಳ ಆ ಚಂದ್ರನ ಗೂಡಿನಲ್ಲಿ ಬಂಧಿತವಾಯಿತು. ಮಂಜುಳ ಚಂದ್ರನ ತೋಳ್ ತೆಕ್ಕೆಯಲ್ಲಿ ಬಂಧಿತಳಾಗಬಾರದು. ಇದು ಇದು ನನ್ನ ಹಠ. ಇದೇ ಈ ನಾಗರಾಜನ ಕುತಂತ್ರ. ನಿಮಿಷ ನಿಮಿಷಕ್ಕೂ ಅವಳ ಸುಂದರ ಕನಸು ಮರೆಯಲಾದೀತೆ. ಯಾರದೋ ತೋಟದಲ್ಲಿ ಬಳ್ಳಿಯಾಗಿ ಬೆಳೆದು ಮೊಗ್ಗಾಗಿ ಹರಳಿ ಕಾಯಿ ಬಿಡುವ ಮುನ್ನವೇ ಮೂಸಿ ನೋಡಿ ಬೀಸಿ ಒಸೆದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಬಂದಂತಾದಳು ನನ್ನ ಬಂಗಾರದ ಜಿಂಕೆ. ಬರಲಿ ಬರಲಿ ಸವಿ ಸುಖದ ಮಾತುಗಳನ್ನಾಡುತ್ತಾ ಆ ಕಪಟ ಪ್ರೇಮಿಯ ಚಂದ್ರನ ಈ ಫೋಟೋಗಳನ್ನೊಮ್ಮೆ ತೋರಿಸಿ ಅದ್ಭುತವಾಗಿ ರಚಿಸಿ ಸುಂದರವಾಗಿ ನಟಿಸುವೆ ಈ ಸನ್ನಿವೇಶವನ್ನ. ಹಲೋ ಮಂಜುಳಾ. ಹಲೋ ನಾಗರಾಜ್, ಏನಿದು ಬೇಟೆಯಾಡಲು ಕೋವಿ ಮರೆತು ಬಂದ ಹಾಗೆ ಕಾಣ್ತಾ ಇದೆ. ಮಂಜುಳಾ, ಕೆಲವೊಂದು ಪ್ರಾಣಿಗಳನ್ನ ಬೇಟೆಯಾಡಲು ಕೋವಿಯ ಅವಶ್ಯಕತೆಯೇ ಇರುವುದಿಲ್ಲ ಮಂಜುಳಾ. ಅದಿರಲಿ, ಮೊನ್ನೆ ಈ ಗ್ರಾಮಕ್ಕೊಂದು ವ್ಯಾಘ್ರ ಬಂದಿದೆಯಂತೆ. ಆ ವ್ಯಾಘ್ರಕ್ಕೆ ಸಾಕಷ್ಟು ಹಸುಗಳು ಬಲಿಯಾಗಿವೆಯಂತೆ. ನಾನು ಈ ವಿಷಯ ಕೇಳಲೇ ಇಲ್ವಲ್ಲ. ಕೇಳುತ್ತಾ ಹೋಗಿ, ವಿಷಯ ಭಯಂಕರವಾಗಿದೆ. ಅಷ್ಟೊಂದು ಭೀಕರ ವಿಷಯವೇ? ಹಾ, ವಿಷಯ ಭಯಂಕರವಾಗಿದೆ. ಆದರೆ ಮುಖ ಮಾತ್ರ ಗೋಮುಖ. ಏನು ಅಷ್ಟೊಂದು ಭಯಂಕರ ವ್ಯಾಘ್ರವೇ ನಾಗರಾಜ್? ಹಾ, ವ್ಯಾಘ್ರದ ಕೃತ್ಯ ಬಲು ಭಯಂಕರ ಮಂಜುಳ. ಆದ್ರೆ ಈ ಸಮಾಜಕ್ಕೆ ಮುಖ ಮಾತ್ರ ಗೋಮುಖನಂತೆ ನಟಿಸುತ್ತಿದ್ದಾನೆ. ಏನು ಗೋಮುಖ ವ್ಯಾಘ್ರ ಅಂತ ಹಾಸ್ಯ ಮಾಡ್ತಾ ಇದ್ದೀರಾ? ಹಾಸ್ಯವಲ್ಲ ಮಂಜುಳ, ಇದು ನಿನ್ನ ಜೀವನದ ಸ್ವಾರಸ್ಯ. ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಿಲ್ವಲ್ಲ. ಮಂಜುಳ, ನಗು ನಗುತ್ತಾ ನುಡಿಯುವವರೆಲ್ಲರೂ ನೀತಿವಂತರೆಂದು ನಂಬಿರುವ ನಿಮಗೆ ಈ ಸಮಾಜದ ಎರಡನೆಯ ಮುಖ ಎಂದು ಅರ್ಥವಾದೀತು ಮಂಜುಳ. ಆ ಚಂದ್ರನ ವ್ಯಾಘ್ರ ಕೃತ್ಯಗಳಿಗೆ ಸಾಕ್ಷಿಯಾಗಿರುವ ಈ ಫೋಟೋಗಳನ್ನ ನಿಚ್ಚಳ ಮನಸ್ಸಿನಿಂದ ಕಣ್ತುಂಬ ನೋಡು ಮಂಜುಳ, ನಿನಗರಿವಾಗುತ್ತಿದೆಯೇ?
ಸಾಕ್ಷಿಗೆ ಪ್ರಮಾಣ ಬೇರೆ ಬೇಕೆ? ಇಲ್ಲ, ನಾನು ಈ ಫೋಟೋಗಳನ್ನು ನಂಬುವುದಿಲ್ಲ. ನನ್ನ ಚಂದ್ರು ಇನ್ನೊಂದು ಹೆಣ್ಣಿನ ತಾಳಿನ ತೆಕ್ಕೆಯಲ್ಲಿ ಹಾ, ಇದನ್ನು ಊಹಿಸಲು ನನ್ನಿಂದ ಸಾಧ್ಯವಾಗದು. ನೋಡಿದೆಯ ಮಂಜುಳ, ನಿನ್ನ ಆ ಚಂದ್ರುವಿನ ಚಂಚಲತೆಯನ್ನು. ಅವನು ನಿನ್ನೊಂದಿಗೆ ಪ್ರೀತಿಸಿದಂತೆ ನಾಟಕವಾಡಿದ್ದು ಪ್ರೇಮಕ್ಕಾಗಿಯೂ ಅಲ್ಲ, ಮದುವೆಗಾಗಿಯೂ ಅಲ್ಲ, ಕಾಮಕ್ಕಾಗಿ, ನಿನ್ನಲ್ಲಿರುವ ಈ ಹಣಕ್ಕಾಗಿ. ಇಂದಿನ ಈ ಬಡ ಭಿಕಾರಿಗಳು ದುಡಿಯದೆ ದಿಢೀರಿನ ಶ್ರೀಮಂತರಾಗಲು ಯೋಚಿಸುವ ಯೋಚನೆಯೇ ಈ ಪ್ರೀತಿ ಪ್ರೇಮ. ನಾಗರಾಜ್, ಹಾವಿನ ಹೊರ ಸುಂದರತೆಗೆ ಮಾರು ಹೋಗಿದ್ದೆ. ಆದರೆ ಆ ಹಾವಲ್ಲಿ ಒಳ ಹಲ್ಲಲು ಕೂಡ ವಿಷ ಇರುತ್ತೆ ಎಂಬುದನ್ನೇ ಮರೆತು ಬಿಟ್ಟಿದೆ. ಆದರೆ ಆ ಸರ್ಪದ ಸ್ನೇಹದಿಂದ ನನ್ನನ್ನು ದೂರ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹೇ ಮಂಜುಳಾ, ಇದರಲ್ಲಿ ಧನ್ಯವಾದದ ಪ್ರಶ್ನೆ ಏನು ಬಂತು ಮಂಜುಳಾ? ಹಸುವಿನಂತೆ ಮುಗ್ಧವಾಗಿರುವ ನಿಮ್ಮಂತ ಯುವತಿಯರನ್ನು ಅಂಧ ವ್ಯಾಘ್ರಗಳ ಬಾಯಿಂದ ಬಿಡಿಸಿಕೊಳ್ಳುತ್ತಾ ಬರುವುದೇ ನಮ್ಮಂತ ರಕ್ಷಕರ ಕಾರ್ಯ. ಅದಿರಲಿ, ಆ ಚಂದ್ರುವಿನ ಬಣ್ಣವಂತೂ ಬಯಲು ಮಾಡಿ ತೋರಿಸಿದ್ದೇನೆ. ಇನ್ನು ಮೇಲಾದರೂ ಎಚ್ಚರಿಕೆಯಿಂದ ನಡೆಯಿರಿ. ಯಾಕಂದ್ರೆ ನಡೆತೆ ತಪ್ಪಿದ ಹೆಣ್ಣಿನ ಬಾಳು ಹುಳು ಬಿದ್ದ ಹಣ್ಣಿನ ಹೋಳಿನ ಇತ್ತ ಉಪಯೋಗಿಸಲು ಬಾರದು, ಹತ್ತ ಬೀಸಾಡಲು ಆಗದು. ನಿಜ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಹೆಣ್ಣಿಗೆ ಮಾನವೊಂದು ಕನ್ನಡಿ ಇದ್ದಂತೆ. ಅವಳು ಆ ಕಣ್ಣನ್ನೇ ಕಳೆದುಕೊಂಡ ಮೇಲೆ ಅವಳ ಕೂಡ ಕಥೆಯನ್ನು ಕೇಳಿ ಅವಳನ್ನು ಕಾಮತೆಗೆ ತಳ್ಳುವರೇ ಇದ್ದಾರೆ ಕಾಮಾಂಧರು. ಅಂತವಾಗಿ ಅವಳ ಜೀವನ ಅಧೋಗತಿಗೆ ತಳ್ಳುವರಿದ್ದರೆ ಕಾಮದ ಜಗದಲ್ಲಿ. ಮಂಜುಳಾ, ನಿನಗೆ ಇನ್ನೊಂದು ಎಚ್ಚರಿಕೆಯನ್ನು ಕೂಡ ಕೊಡುತ್ತಿರುವೆ. ಗಮನದಲ್ಲಿಟ್ಟು ಕೇಳಬೇಕು. ನೀನು ಆ ಚಂದ್ರನಿಗೆ ನಾ ಕೊಟ್ಟ ಛಾಯಾಚಿತ್ರಗಳನ್ನ ಕೊಟ್ಟೊಡನೆ ಮಂಜುಳಾ, ಮಂಜುಳಾ, ನನಗಾಗದವರು ಯಾರೋ ಮಾಡಿರುವ ಅನ್ಯಾಯವಿದು ಮಂಜುಳಾ, ಅನ್ಯಾಯವಿದು ಎಂದು ನಟಿಸುತ್ತಾನೆ. ನಿಮ್ಮ ಹೇಳಿಕೆಗಳನ್ನು ನಂಬದಿದ್ದಾಗ ಮಂಜುಳಾ, ಮಂಜುಳಾ, ನನಗಾಗದವರು ಯಾರೋ ಮಾಡಿರುವ ಅನ್ಯಾಯ ಮಂಜುಳಾ, ಅನ್ಯಾಯ ಎಂದು ನಟಿಸಿ ನಿನ್ನನ್ನು ನಂಬಿಸಲು ಪ್ರಯತ್ನಿಸುತ್ತಾನೆ. ಆ ಚಂದ್ರುವಿನ ಯಾವ ಹೇಳಿಕೆಗಳನ್ನು ನೀನು ನಂಬಬಾರದು. ಇಲ್ಲ ಬಿಡಿ, ಅವನ ಯಾವುದೇ ನಾಟಕದ ಮಾತುಗಳಿಗೂ ನಾನು ಸೋಲುವುದೇ ಇಲ್ಲ ಬಿಡಿ. ನೀ ಸೋಲದಿದ್ದರೂ ಅವನು ತನ್ನ ಪ್ರೇಮ ರಾಗವನ್ನು ಆಡಲು ಪ್ರಾರಂಭಿಸುತ್ತಾನೆ. ಏನೆಂದು? ಮಂಜುಳಾ, ನನ್ನ ದೇಹದ ರಕ್ತದ ಕಣ ಕಣದಲ್ಲಿ ಈ ಮಂಜುಳೆಯ ದಿವ್ಯ ಪ್ರೇಮದ ರಾಗವೇ ಹಾಡುತ್ತಿದೆ. ಮಂಜುಳಾ, ಹಾಡುತ್ತಿದೆ. ನನ್ನನ್ನು ನಂಬು ಮಂಜುಳಾ, ನನ್ನನ್ನು ನಂಬು. ನಾನು ದ್ರೋಹಿ ಅಲ್ಲ ಮಂಜುಳಾ, ನಾನು ದ್ರೋಹಿ ಅಲ್ಲ. ನಾನು ವಂಚಕನಲ್ಲ ಮಂಜುಳಾ, ನಾನು ವಂಚಕನಲ್ಲ. ನಾನು ನಿನ್ನ ಪ್ರೇಮದ ಆರಾಧಕ ಮಂಜುಳಾ, ನಾನು ನಿನ್ನ ಪ್ರೇಮದ ಆರಾಧಕ. ಎಂದು ನಟಿಸಿ ನಿನ್ನನ್ನ ನಂಬಿಸಲು ಪ್ರಯತ್ನಿಸುತ್ತಾನೆ. ಅವನ ಯಾವ ಹೇಳಿಕೆಗಳನ್ನು ನೀನು ನಂಬಬಾರದು. ಸರಿ ನಾಗರಾಜ್, ನಿಮ್ಮ ಮಾತಿನಂತೆ ಆಗಲಿ.
ನೀವು ಹಿತಚಿತ್ತರಕ್ಕಾಗಿ ನನ್ನ ದೋಣಿ ಅಡವಿನಲ್ಲಿ ಮುಳುಗಬೇಕಾದರೆ ಬಂದು ನನ್ನನ್ನು ಕಾಪಾಡಿದರು. ಅಂದ ಮೇಲೆ ನಿಮಗೆ ಎಷ್ಟೇ ಕೃತಜ್ಞತೆಗಳು ಹೇಳಿದರೂ ಸಾಲದು. ನೋಡಿ, ನಿಮಗೆ ಎಷ್ಟೇ ಕೃತಜ್ಞತೆ ಅರ್ಪಿಸಿದ್ರು ಕೂಡ ನನಗೆ ಸಾಲದು. ಹೇ ಮಂಜುಳಾ, ನಿನ್ನ ಜೀವನದ ನೌಕೆಯ ಬಾಳು ಈಗ ಹೇಗಾಗಿತ್ತು ಗೊತ್ತೇ? ನಿಮ್ಮಂತ ಹೆಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆ ಇದ್ದಂತೆ. 3 ವರ್ಷಗಳ ಹಿಂದೆ ಈ ಹೆಣ್ಣೆಂಬ ಕನ್ನೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತು. ಆ ಹಾಲನ್ನ ಕುಡಿಯಬೇಕೆನ್ನುವ ಹಂಬಲ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು, ನಿಜ. ಆದರೆ ಆ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೇಮದ ಬೀಜ ಬಿತ್ತಿ ಆ ಹಾಲಿಗೆ ಹೆಪ್ಪಿಟ್ಟು ಬಿಟ್ಟ. ಆಗ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಮತ್ತೆ ಹುಟ್ಟಿಕೊಂಡಿತು ನನ್ನ ಮನದಲ್ಲಿ ನಿನ್ನ ನೋಡುವ ಹಂಬಲ. ಆಗ ನೀನು ಮೊಸರಿನಿಂದ ಬೆಣ್ಣೆಯಾಗಿ ನನ್ನ ಮುಂದೆ ನಿಂತಿದ್ದೀಯ. ಈ ಹೊತ್ತನ್ನ ಕಳೆದರೆ ನಾಳೆ ನೀ ಆ ದೇವರಿಗೆ ತುಪ್ಪವಾಗಿ ಮೀಸಲಾಗುವೆ. ಮಂಜುಳಾ, ಹೇ ಮಂಜುಳಾ, ಬೇಡ ಬೇಡ ಮಂಜುಳಾ, ಬೇಡ. ಸುವರ್ಣ ಕಮಲಗಳಂತ ಅರಳಿರುವ ಆ ನಿನ್ನ ಹೊಳವಿಕೆ, ರತ್ನ ದೀವಿಗೆಯ ಸೀಸೆಯಿಂದ ಹೊರಟ ಆ ನಿನ್ನ ತೇಜಸ್ಸು, ಸರಸ್ವತಿಯ ವೀಣೆಯ ಮಂಜುಳ ನಾದದಂತಹ ನಿನ್ನ ಮಾತುಗಳು, ಒಂದೇ ಎರಡೇ ನಿನ್ನನ್ನು ಬಣ್ಣಿಸಲು ನಾನಷ್ಟೇ ಏಕೆ, ಆ ಆದಿ 1000 ನಾಡಿಗೆಯುಳ್ಳ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಆ ಮಂಜುಳ, ಈ ಅಂಬಲದ ದುಂಬಿಯಾದ ನನ್ನನ್ನು ಮಾಡದಿರು ನಿರಾಸೆ. ಐ ಲವ್ ಯು ಮಂಜುಳಾ, ಐ ಲವ್ ಯು ಮಂಜುಳಾ, ಕಮಾನ್. ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ.
ಆ ಹುಲಿಯ ಬಾಯಿಂದಂತೂ ತಪ್ಪಿಸಿಕೊಂಡಿದ್ದೀರಿ. ಬದುಕಿದ್ದಕ್ಕಾಗಿ ಆ ಬಸವೇಶ್ವರನಿಗೆ ಧನ್ಯವಾದಗಳನ್ನೇಳಿ ಮನೆಗೋಗಿ ಹಾಯಾಗಿ ನಿದ್ದೆ ಮಾಡಿ. ಮಂಜುಳಾ, ನಿನಗಾಪತ್ತೊದಗಿದಾಗ ಸ್ಮರಿಸಿ ನಿನ್ನ ರಕ್ಷಣೆಗಾಗಿ ಈ ನಾಗರಾಜ ಓಡೋಡಿ ಬರುವೆ. ಬರಲೇ ಬಾಯ್ ಮಂಜುಳಾ.